ಇದೀಗ ನಮ್ಮೊಂದಿಗೆ ಸಾಹಿತಿಗಳಾದ ಹರೀಶ್ ಜಿ.ಬಿ ಅವರಿದ್ದಾರೆ. ಭೈರಪ್ಪನವರ ಒಡನಾಡಿ ಕೂಡ ಹೌದು, ಸಾಹಿತಿಗಳು ಕೂಡ ಹೌದು. ಹರೀಶ್ ಅವರೇ ನಮಸ್ಕಾರ. ನಮಸ್ಕಾರ. ನಿಮ್ಮ ದುಃಖವನ್ನು ಅರ್ಥ ಮಾಡಿಕೊಳ್ಳಬಲ್ಲೆ. ಒಬ್ಬ ಅದ್ಭುತ ಗುರು ಸಮಾನ ಒಡನಾಡಿಯನ್ನು, ಮಾರ್ಗದರ್ಶಿಯನ್ನು ನೀವು ಕಳ್ಕೊಂಡಿದ್ದೀರಿ. ಭೈರಪ್ಪನವರ ಬದುಕು ಮತ್ತು ಕೃತಿ ಏನು ಹೇಳಕ್ಕೆ ಬಯಸ್ತೀರಿ ಸಂದರ್ಭದಲ್ಲಿ, ಅವರ ನಿರ್ಗಮನದ ಈ ವೇಳೆಯಲ್ಲಿ? ನೋಡಿ, ಭೈರಪ್ಪನವರ ಜೀವನ ಮತ್ತು ಅವರ ಕೃತಿಗಳ ನಡುವೆ ಏನು ಭೇದ ಇರಲಿಲ್ಲ. ಅಂದರೆ ಈ ನಡೆನುಡಿ ಸಿದ್ಧಾಂತ ಅಂತ ಶರಣರ ಬಗ್ಗೆ ಹೇಳ್ತಾರಲ್ಲ, ಅವ್ರು ಏನನ್ನು ನಂಬಿದ್ರೋ ಬಾಲ್ಯದಿಂದ ಅದನ್ನೇ ಅವ್ರ ಜೀವನದಲ್ಲಿ ಅವರು ನಡ್ಕೊಂಡ್ರು ಮತ್ತು ಅದನ್ನೇ ಬರೆದ್ರು. ಹೀಗಾಗಿ ಕಲ್ಪನಾ ಪ್ರಧಾನ ಸಾಹಿತ್ಯ ಅನ್ನೋಕ್ಕಿಂತ ಅವ್ರದ್ದು ಅನುಭವ ನಿಷ್ಠವಾದ ಸಾಹಿತ್ಯ. ತುಂಬ ಅಪರೂಪದ ಸಾಹಿತಿ. ಒಂದು ರಷ್ಯನ್ ಸಾಹಿತ್ಯದಲ್ಲಿ ಟಾಲ್ಸ್ಟಾಯ್, ದಾಸ್ತವಸ್ಕಿ ಯಾವ ಥರ ಇದ್ರೋ ಕನ್ನಡ ಸಾಹಿತ್ಯದಲ್ಲಿ ಹಾಗೆ ಭೈರಪ್ಪನವರು ಅಂತ ನನ್ನ ಒಂದು ಸೀಮಿತವಾದ ತಿಳುವಳಿಕೆ. ಜ್ಞಾನಪೀಠ ಪ್ರಶಸ್ತಿಯನ್ನು ಭೈರಪ್ಪನವರು ಮಿಸ್ ಮಾಡಿಕೊಂಡ್ರ ಅಥವಾ ಜ್ಞಾನಪೀಠ ಪ್ರಶಸ್ತಿಯೇ ಭೈರಪ್ಪನವ್ರನ್ನ ಮಿಸ್ ಮಾಡ್ಕೊಳ್ತಾ ಅಂತ? ಪ್ರಾಯ ನೀವು ಹೇಳಿದ್ರಲ್ಲಿ ಎರಡನೇದೇ ಹೆಚ್ಚು ಸೂಕ್ತ ಅನಿಸುತ್ತೆ. ಯಾಕೆಂದರೆ ಅವರು ಪ್ರಶಸ್ತಿಗಳ ಹಿಂದೆ ಯಾವತ್ತೂ ಅವರು ಹೋಗಲಿಲ್ಲ. ಅವ್ರು ಹೇಳ್ತಾ ಇದ್ರು, ನೋಡಿ, ವ್ಯಾಸರು ಯಾಕೆ ದೊಡ್ಡವರಾಗ್ತಾರೆ ಅಂದರೆ ಪರ್ವ ಬರೆದಾಗ ಅವರು ಹಿಮಾಲಯದಲ್ಲಿ ಬದರಿನೂ ದಾಟಿ ಇನ್ನೂ ಎತ್ತರಕ್ಕೆ ಹೊಟ್ಟೋಗ್ತಾರೆ. ಅಲ್ಲಿ ವ್ಯಾಸಗುಹ ಅಂತಿದೆ. ಅಲ್ಲಿ ಯಾವ ಕೌರವರ ಕಥೆನೂ ಇಲ್ಲ, ಪಾಂಡವರದ್ದು ಇಲ್ಲ, ಬರೀ ಹಿಮ, ಬರೀ ಒಂದು ಖಾಲಿ ನಿರ್ಜನ ಪ್ರದೇಶ. ಹಾಗೆ ಕವಿ ಸಾಹಿತ್ಯ ಅಷ್ಟು ಎತ್ತರದಲ್ಲಿ ನಿಂತ್ಕೊಂಡು ಬರೀತಾನೆ ಅಂತ ಅವ್ರಿಗೊಂದು ತಟಸ್ಥತೆ ಇತ್ತು. ಅವ್ರಿಗೆ ಸಾಹಿತ್ಯದ ಬಗ್ಗೆ ಪ್ರೀತಿನೂ ಇತ್ತು, ಒಂದು ತಟಸ್ಥತೆ ಇತ್ತು. ಮತ್ತು ಈ ರಾಜಕೀಯದ ಇದೆಯಲ್ಲ, ಸಾಹಿತ್ಯದ ರಾಜಕೀಯ ಜ್ಞಾನಪೀಠಕ್ಕೆ ಸಂಬಂಧಪಟ್ಟಿದ್ದು, ಅದಕ್ಕೆ ಕರ್ನಾಟಕದಲ್ಲೇ ಇರುವಂಥ ಆಗ ಇದ್ದ ಮತ್ತು ಈಗಿರುವಂಥ ಕಮಿಟಿಯ ಸದಸ್ಯರುಗಳು ತುಂಬ ಅನ್ಯಾಯ ಮಾಡಿದ್ರು ಭೈರಪ್ಪನವ್ರಿಗೆ ಅಂತ ನಾನು ಹೇಳ್ತೀನಿ. ಈಗಿರೋ ಕಮಿಟಿಯವರು ನನಗೆ ಬೇಕಾಗಿರೋ ಸದಸ್ಯರೇ, ಸ್ನೇಹಿತರೆ. ಆದರೆ ಸತ್ಯ ಹೇಳೋದಕ್ಕೆ ನಾವೇನು ಹಿಂಜರಿಬೇಕಾಗಿಲ್ಲ. ಭೈರಪ್ಪನವ್ರಿಗಲ್ಲದೆ ಇನ್ಯಾರಿಗೆ ಈ ಪ್ರಶಸ್ತಿಯನ್ನು ಕೊಡಬೇಕಿತ್ತು. ಮತ್ತು ಜನ 10 ಸತಿ ಎಷ್ಟೋ ಕಾರ್ಯಕ್ರಮಗಳಲ್ಲಿ ಸಾಹಿತ್ಯ ಪ್ರೀತಿ ಇಲ್ಲ ಉಳ್ಳಂಥ ಓದುಗರು ತುಂಬ ಮುಕ್ತವಾಗಿ ಅದನ್ನು ಹೇಳಿದ್ದಾರೆ. ಭೈರಪ್ಪನವ್ರಿಗೆ ಅದು ಕೊಡಬೇಕಾಗಿತ್ತು ಅಂತ ಹೇಳಿ. ಭೈರಪ್ಪನವ್ರನ್ನೇ ಒಂದು ಸತಿ ಕೇಳಿದಾಗ ನಾನು, ಅಯ್ಯೋ ನಮ್ಮ ಓದುಗರು ಸುಮ್ಮನೆ ಅವ್ರ ಹುಚ್ಚು ಪ್ರೀತಿ ಅವ್ರು ಅಂತಾರೆ, ನನಗೆ ಓದುಗರು ಬರೆಯದೆ ನಾನು ಬರೆದಿದ್ದನ್ನು ಓದುಗರು ಓದ್ತಾರಲ್ಲ, ಆಮೇಲೆ ನನ್ನ ಎಲ್ಲ ರೀತಿ ಓದುಗರು ಅದನ್ನು ಮೆಚ್ಕೊಳ್ತಾರೆ. ಸಾಮಾನ್ಯವಾದ ಗೃಹಿಣಿಯರು, ರೈತರು ಅಥವಾ ವೈದ್ಯರು, ಇಂಜಿನಿಯರ್ಗಳು, ಎಲ್ಲ ಪ್ರೊಫೆಷನ್ ಅವರು ಓದ್ತಾರೆ. ಮುಖ್ಯವಾಗಿ ಹೊಸ ಪೀಳಿಗೆಯವರು ಓದ್ತಾ ಇದ್ದಾರೆ. ಇಂಜಿನಿಯರಿಂಗ್ ಮಾಡ್ಕೊಂಡು ಬಂದಿರೋರು ಅಥವಾ ಈಗ ಯಾರು ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಬಂದಿದ್ದಾರೆ ಅವರೆಲ್ಲ ನನ್ನ ಅಷ್ಟಷ್ಟು ಕಾದಂಬರಿಗಳನ್ನು ಓದ್ತಾರೆ. ಇದಕ್ಕಿಂತ ನನಗಿನ್ನೇನು ಪ್ರೀತಿ, ನಾನು ಏನು ನಿರೀಕ್ಷೆ ಮಾಡೋಕ್ಕಾಗಲ್ಲ ಅಂತ ಹೇಳಿದರು. ಹಾಗಾಗಿ ಒಂದು ಸಾಂಸ್ಕೃತಿಕ ಒಂದು ಸಂಸ್ಥೆಯಾಗಿ ಜ್ಞಾನಪೀಠದವರು ಅವಕಾಶ ಕಳ್ಕೊಂಡ್ರು. ಅದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ಒಂದು ಉಪಸಮಿತಿ ಯಾವುದಿರುತ್ತೆ, ಜ್ಞಾನಪೀಠಕ್ಕೆ ಒಂದು ಹೆಸರನ್ನು ಸೂಚಿಸಬೇಕಲ್ಲ, ಅವರು ಖಂಡಿತ ಒಂದು ಒಳ ರಾಜಕೀಯವನ್ನು ಮಾಡಿ ತಮ್ಮ ಘನತೆಯನ್ನೇ ಕಮ್ಮಿ ಮಾಡಿಕೊಂಡ್ರು ಅಂತ ನನಗನ್ಸುತ್ತೆ. ಕೆಲವರ ಅಭಿಪ್ರಾಯ ನಾನು ಹಾಗೆ ಗಮನಿಸ್ತಾ ಇದ್ದೆ ಹರೀಶ್ ಅವರೇ. ಅವರೇನು ಹೇಳ್ತಾರೆ ಅಂದರೆ, ಕಡೆಗೆ ಮೊದಲೆಲ್ಲ ಈ ಥರ ಆವರಿಸ್ಕೊಂಡಿದ್ದಂಥ ಭೈರಪ್ಪನವರು ಕಡೆಗೆ ಆ ತೀವ್ರತೆ ಉಳ್ಕೊಳ್ಳಿಲ್ಲ ಅಂತ ಕೆಲವರ ಅಭಿಪ್ರಾಯ. ಅಟ್ ದ ಸೇಮ್ ಟೈಮು ಓದುಗರಲ್ಲಿ ಜಿಜ್ಞಾಸೆ ಹಚ್ಚಬೇಕಾಗಿತ್ತು, ಓದುಗರಲ್ಲಿ ಪ್ರಶ್ನೆಗಳು ಹುಟ್ಟುವಂತೆ ಮಾಡಬೇಕಾಗಿತ್ತು. ಬಟ್ ಕಡೆಗೆ ಭೈರಪ್ಪನವರು ತೀರಾ ವಾದಕ್ಕೆ ನಿಂತುಬಿಟ್ರು. ಬರಹಗಳ ಮೂಲಕವಾಗಿ ಅವ್ರದ್ದು ಹೇಳಿದ್ದ ವಾದವನ್ನೇ ಕೇಳಬೇಕು ಅಂತ ಶುರು ಮಾಡ್ಕೊಂಬಿಟ್ರು ಅಂತಾರೆ. ನಿಮ್ಮ ಅಭಿಪ್ರಾಯ ಇದ್ರ ಬಗ್ಗೆ? ನೋಡಿ, ಅವರ ಬರವಣಿಗೆಯಲ್ಲಿ 3 ಹಂತ ಇದೆ. ನಾನು ಅವರೆಲ್ಲ ಕಾದಂಬರಿಗಳನ್ನು ಮತ್ತೆ ಓದಿರೋದ್ರಿಂದ ವಂಶವೃಕ್ಷದ ತನಕ ಒಂದು ಹಂತ, ಭೀಮಕಾಯದಿಂದ ವಂಶವೃಕ್ಷದ ತನಕ ಒಂದು ಹಂತ, ವಂಶವೃಕ್ಷದಿಂದ ಅವರ ಸಾರ್ಥ ಕಾದಂಬರಿ ತನಕ ಇನ್ನೊಂದು ಹಂತ. ವಂಶವೃಕ್ಷದ ತನಕ ಬರೆದಿರುವ ಕಾದಂಬರಿಗಳು ಪೀಚು ಅಂತ ಹೇಳ್ಬೋದು. ಅವರ ಅಭಿಮಾನಿಯಾಗಿ ನಾನು ಹೇಳೋದು ಸಾಧಾರಣ ಮಟ್ಟದ ಕಾದಂಬರಿಗಳು. ಅವರ ಭೀಮಕಾಯ ಇರ್ಬೋದು, ಧರ್ಮಶ್ರೀ ಇರ್ಬೋದು. ಅದಾದಮೇಲೆ ಅಲ್ಲಿಂದ ವಂಶವೃಕ್ಷದಿಂದ ಅವ್ರಿಗೊಂದು ಮೆಚುರಿಟಿ ಶುರುವಾಯಿತು. ಅಂದರೆ ಭಾಷೆ, ಅನುಭವ ಎಲ್ಲವನ್ನೂ ಅವರು ಇಟ್ಕೊಂಡು ತುಂಬ ಚೆನ್ನಾಗಿ ಕಥೆಯನ್ನು ಕಟ್ಟೋದು ಮತ್ತು ಮೌಲ್ಯಗಳು, ಅಂದರೆ ಇಂಡಿಯನ್ ವ್ಯಾಲ್ಯೂಸ್ ಅಂತ ಏನಿದೆ ಅದನ್ನು ಸೂಕ್ಷ್ಮವಾಗಿ ಪಾತ್ರಗಳ ಮೂಲಕ ಅವರು ತರ್ತಾ ಹೋದರು. ಅದಾದಮೇಲೆ ಬರೆದಂಥ ಅವರ ಮಂದ್ರ ಇರ್ಬೋದು, ಅವರ ಆವರಣ ಇರ್ಬೋದು, ಕವಲು ಇರ್ಬೋದು, ಇನ್ನೂ ಯಾನ ಇರ್ಬೋದು, ಅದು ಉತ್ತರಾಖಂಡ, ಅದು ಥೀಸಿಸ್ ನಾವೆಲ್ಸ್. ಅದು ಅಂದರೆ ಒಂದು ಸೈದ್ಧಾಂತಿಕತೆಯನ್ನು ಪ್ರತಿಪಾದನೆ ಮಾಡೋದಕ್ಕೇನೆ ಕಲೆ ಮೂಲಕ ಬರೆದಂಥ ಕಾದಂಬರಿಗಳು. ಅದು ಥೀಸಿಸ್ ನಾವೆಲ್ಸ್ ಅಂತ ಕರೀತಾರೆ ಅದಕ್ಕೆ ಸಾಹಿತ್ಯ ವಿಮರ್ಶೆ.
ಆದರೆ ಮೊದಲ 2 ಹಂತದ ಓದುಗರು ಅವ್ರ ಜೊತೆ ಉಳ್ಕೊಂಡ್ರು, ಕೆಲವರು ಬಿಟ್ಟೋಗಿರ್ಬೋದು. 3ನೇ ಹಂತದ ಬಂದಾಗ ಬಹಳ ದೊಡ್ಡದಾದ ಸಾಮಾಜಿಕ ರಾಜಕೀಯ ಬದಲಾವಣೆನೂ ನಮ್ಮ ದೇಶದಲ್ಲಿ ಆಗ್ತಿತ್ತು. ಅಂದರೆ ಪಿ ವಿ ನರಸಿಂಹರಾವ್ ಗೌರ್ಮೆಂಟ್ ಬಂದಿತ್ತು, ಮನಮೋಹನ್ ಸಿಂಗ್ ಅವರ ಆರ್ಥಿಕತೆ ಬಂದಿತ್ತು 99 ಈ ಸುಮಾರಿನಲ್ಲಿ ಆವರಣ ಅಥವಾ ಸಾರ್ಥ ಬಂದಾಗ. ಹಾಗಾಗಿ ಭಾರತದಲ್ಲಿ ಒಂದು ಹಿಂದುತ್ವದ ಭಾರತೀಯ ಚಿಂತನೆಯ ಒಂದು ಗಾಳಿ ಕೂಡ ಬೀಸಕ್ಕೆ ಶುರುವಾಗಿತ್ತು ಅಯೋಧ್ಯ ಆಂದೋಲನ ಕಳೆದ ಮೇಲೆ, 92 ಆದಮೇಲೆ. ಅದಕ್ಕೆ ತುಂಬಾ ದನಿಗೂಡಿಸಿ ಆ ಅಯೋಧ್ಯ ಆಂದೋಲನ ಅಥವಾ ಹಿಂದೂ ವಿಚಾರದ ಆಂದೋಲನಕ್ಕೆ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ ಕೆಲವೇ ಕನ್ನಡ ಸಾಹಿತಿಗಳಲ್ಲಿ ಭೈರಪ್ಪನವರು ಒಬ್ಬರು. ಹಾಗಾಗಿ ಅವ್ರಿಗೊಂದು ಹೊಸ ಪೀಳಿಗೆ, ಹೊಸ ಒಂದು ಓದುಗರ ಗುಂಪು ಇದುವರೆಗೂ ಯಾವ್ದು ಇರಲಿಲ್ಲ, ಅದು ಕೂಡ ಅವ್ರ ಜೊತೆ ಆ್ಯಡ್ ಆಯಿತು. ಸಹಜವಾಗಿ ಅವರ ಒಂದು ಕಾದಂಬರಿಯ ಮೌಲ್ಯಕ್ಕೋಸ್ಕರ ಮುಂಚೆ ಯಾರು ಮೆಚ್ಕೊಳ್ತಾ ಇದ್ರು, ಅಂದರೆ ವಂಶವೃಕ್ಷ ಬರೆದಾಗ ಅಥವಾ ಅವರ ಗೃಹಭಂಗ ಬರೆದಾಗ ವಿಶೇಷವಾಗಿ ಅವ್ರಿಗೆ ಸ್ವಲ್ಪ ವಿಚಲಿತರಾದರು, ಅವ್ರು ಸ್ವಲ್ಪ ಶೇಕ್ ಆದರು. ಭೈರಪ್ಪನವರು ಯಾಕೋ ಸ್ವಲ್ಪ ನೀವು ಹೇಳಿದಂತೆ ಒಂದು ಹಠ ಯಾವುದೋ ಒಂದು ರೀತಿಯಲ್ಲಿ ಹೋಗ್ತಾ ಇದ್ದಾರೆ ಅಂತ. ಅದು ಪೂರ್ತಿ ಅಷ್ಟೇ ನಿಜ ಅಲ್ಲ ಅಂತ ಅನಿಸುತ್ತೆ ಅವರ ಕೃತಿಗಳನ್ನು ನೋಡಿದಾಗ. ಅಂದರೆ ಅವರ ಓದುಗರ ಒಂದು ಇದು ಚೇಂಜ್ ಆಯಿತು. ಅಂದರೆ ಓದುಗರ ಏನು ಹೇಳ್ತೀರ ಗುಂಪು, ಓದುಗರ ವರ್ಗ ಇನ್ನಷ್ಟು ವಿಶಾಲವಾಯಿತು. ಆ ಥರ ನೋಡ್ತೀನಿ ನಾನು ಅದನ್ನು. ಅಲ್ಲ, ಇಲ್ಲಿ 2 ಭಾಗ ಬರುತ್ತೆ. ಯಾರು ತೀವ್ರವಾಗಿ ಬಹಳ ಮುಖ್ಯವಾಗಿ ನೋಡಿ, ಅಯೋಧ್ಯ ಆಂದೋಲನ ನಡೆದ ಯಾರು ತೀವ್ರವಾಗಿ ಅವ್ರನ್ನ ಹಚ್ಕೊಂಡಿದ್ರು ಅವರ ಆರಂಭದ ಕೃತಿಗಳ ಕಾರಣದಿಂದಾಗಿ, ತದನಂತರದಲ್ಲಿ ಹೊಸ ಓದುಗರು ಸಿಕ್ಕಿರಬಹುದು. ಹೊಸ ಪೀಳಿಗೆಯವರು ಆಫ್ಟರ್ 92, 91 ನಾನು ಅಲ್ಲಗಳಿಯಲ್ಲ ಅದನ್ನು, ಇನ್ಯಾರನ್ನ ಕಳ್ಕೊಂಡಂಥ ಒಂದು ಫೀಲ್ ಅನ್ನೋದು ಇತ್ತ, ಅಥವಾ ನಾನು ಬರಿತಾ ಇದ್ದೀನಿ, ನನ್ನ ಕೆಲಸ ಇಷ್ಟೇ, ಬರೋರು ಬರಬಹುದು, ಹೋಗೋರು ಹೋಗಬಹುದು, ಅದು ನನ್ನ ನಿಯಂತ್ರಣದಲ್ಲಿ ಇಲ್ಲ ಅಂತ ಒಂದು ಥಾಟ್ ಪ್ರಾಸೆಸ್ ಹೋಗಿದ್ರು ಅವರು ಅಂತ. ಕರೆಕ್ಟ್. ನಾನು ಹೇಳಿದ್ದು, ನೀವು ರಮಾಕಾಂತ್ ಹೇಳಿದ 2ನೇ ಪಾಯಿಂಟ್ ಕರೆಕ್ಟ್. ಅಂದರೆ ಒಬ್ಬ ಗಟ್ಟಿ ಲೇಖಕ ಏನು ಮಾಡ್ತಾನೆ, ಖಂಡಿತ ಓದುಗರಿಗೋಸ್ಕರ ಬರೀತಾನೆ, ಆದರೆ ಓದುಗರನ್ನ ಮೆಚ್ಚಿಸೋದಕ್ಕೆ ಬರೆಯೋದಿಲ್ಲ. ಎರಡಕ್ಕೂ ವ್ಯತ್ಯಾಸ ಇದೆ. ಅಂದರೆ ಓದುಗರಿಗೋಸ್ಕರ ಬರಿತೀನಿ ಅಂದರೆ ಈಸ್ ಕಮಿಟೆಡ್ ಟು ಹಿಸ್ ರೀಡರ್ಸ್, ಆದರೆ ಪ್ಲೀಸ್ ಮಾಡಲ್ಲ. ಈಗ ಉದಾಹರಣೆಗೆ ಅವರು ಪರ್ವ ಬರೆದಾಗಲೇ ಅನೇಕ ಸಂಪ್ರದಾಯಸ್ಥರ ವಿರೋಧ ಕಟ್ಕೊಂಡಿದ್ರು. ಉತ್ತರಾಖಂಡ ಬರೆದಾಗ ಕೂಡ ಅನೇಕ ಸಂಪ್ರದಾಯಸ್ಥರು ಅವ್ರನ್ನ ಸಾಂಪ್ರದಾಯಿಕ ನೆಲೆಯಲ್ಲಿ ಸರಿಗೆ ಬರೆದಿಲ್ಲ ಅಂದರು. ಅಥವಾ ಕವಲು ಬರೆದಾಗ ಅನೇಕ ಸ್ತ್ರೀವಾದಿಗಳು ಭೈರಪ್ಪನವ್ರ ಸಾಹಿತ್ಯ ಸುಟ್ಟಾಕಬೇಕು ಅಂತ ಶ್ರವಣಬೆಳಗೊಳ ಸಾಹಿತ್ಯ ಸಮ್ಮೇಳನದಲ್ಲಿ ಗಲಾಟೆ ಮಾಡಿದ್ರು. ಡೋಂಟ್ ಕೇರ್, ನಾನು ಬರೆಯೋದು ಹಿಂಗೆ, ನಾನು ಕಾದಂಬರಿಗೆ ಬೆಳೀತಾ ಹೋಗ್ತೀನಿ, ನಾನು ಹೊಸ ರೀತಿ ಓದ್ತೀನಿ. ನಾನು ಯಾವುದೋ ಯಾನ ಬರಿಬೇಕಾದ್ರೆ ನಾನು ಸ್ಪೇಸಲ್ಲಿ ಏನಾಗುತ್ತೆ ಅಂತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಟಾಟಾ ಇನ್ಸ್ಟಿಟ್ಯೂಟಲ್ಲಿ ಕೂತ್ಕೊಂಡು ಅಲ್ಲಿ ವಿಜ್ಞಾನಿಗಳ ಜೊತೆ ತಿಂಗಳುಗಟ್ಟಲೆ ಅವರು ಮಾತಾಡ್ತಾ ಇದ್ರು, ನೋಟ್ಸ್ ಮಾಡ್ಕೊಳ್ತಾ ಇದ್ರು. ಅದನ್ನು ಅವರು ಜನಗಳ ಮುಂದೆ ಇಡ್ತಾ ಇದ್ರು. ಅಂದರೆ ಸ್ಪೇಸ್ ಇದೆ ಅಲ್ಲ, ಔಟರ್ ಸ್ಪೇಸ್ಗೆ ಹೋದಾಗ, ಬಾಹ್ಯಾಕಾಶಕ್ಕೆ ಹೋದಾಗ ಈ ಹಿಂದೂ ಧರ್ಮ ಅಥವಾ ಭಾರತೀಯತೆ ಇದರ ಮೌಲ್ಯಗಳು ಉಳಿಯತ್ತಾ? ಅಂದರೆ ನೀವು ಬೇರೆ ಒಂದು ಕಾಲಕ್ಕೆ ಹೋದಾಗ ಸೈನ್ಸಲ್ಲಿ ಮೌಲ್ಯಗಳೇನಾಗತ್ತೆ ಅನ್ನುವ ಪ್ರಶ್ನೆ ಇಟ್ಕೊಂಡು ಯಾನ ಬರೀತಾರಲ್ವಾ, ಅದು ಕನ್ನಡದಲ್ಲಿ ಇನ್ಯಾರೂ ಅಟೆಂಪ್ಟ್ ಮಾಡಲಿಲ್ಲ. ಒಬ್ಬ ದೊಡ್ಡ ಲೇಖಕ ಏನ್ ಮಾಡ್ತಾನೆ, ಆತ ಗೆಲುವಿಗೂ ಹೆದರೋದಿಲ್ಲ, ಅಥವಾ ತನ್ನ ಕೃತಿ ಸೋಲ್ಬಹುದು ಅನ್ನೋ ಸಾಧ್ಯತೆ ಇದ್ರೂ ಅವನು ಹೆದರೋದಿಲ್ಲ. ಅವನು ನೋಡೇ ಬಿಡೋಣ ಅಂತ ಅವನು ತನ್ನ ಕ್ರಿಯೇಟಿವಿಟಿಯ ಒಂದು ಕ್ಷಣದಲ್ಲಿ ಮುನ್ನುಗ್ಗುತ್ತಾನೆ. ಅವನು ಆ ಎದೆಗಾರಿಕೆ ಕನ್ನಡದಲ್ಲಿ ಭೈರಪ್ಪನವ್ರಿಗೆ ಮಾತ್ರನೇ ಇದ್ದಿದ್ದು ಅಂತ ಹೇಳ್ಬೋದು ನಾವು. ಅಂದರೆ ವೆದರ್ ಇಟ್ ಈಸ್ ಎ ಸಕ್ಸಸ್ಫುಲ್ ನಾವೆಲ್ ಅಥವಾ ಫೇಲ್ಯೂರ್, ಅಥವಾ ಅವರು ಓದುಗರನ್ನ ಕೆಲವ್ರನ್ನ ಕಳ್ಕೊಂಡಿರ್ಬೋದು, ಕೆಲವ್ರನ್ನ ಅವರು ಹೊಸದಾಗಿ ಜೋಡಿಸ್ಕೊಂಡಿರ್ಬೋದು. ಆದರೆ ಬರವಣಿಗೆಯಲ್ಲಿ ಅನ್ವೇಷಣೆ ಅಂತ ಇದೆಯಲ್ಲ, ಈಗ ಸಾವು, ಡೆತ್ತು ಅವ್ರಿಗೆ ಯಾವಾಗಲೂ ಒಂದು ಪ್ರಾಬ್ಲಮ್ಮು, ಸೆಕ್ಸು, ಕಾಮ ಅವ್ರಿಗೊಂದು ಪ್ರಾಬ್ಲಮ್ಮು, ಮನುಷ್ಯ ಸಂಬಂಧದ ಜಟಿಲತೆ, ಅಂದರೆ ಕಾಂಪ್ಲೆಕ್ಸ್ ಹ್ಯೂಮನ್ ರಿಲೇಷನ್ಶಿಪ್ಸು, ಅದು ಒಂದು. ಆಮೇಲೆ ದುಡ್ಡಿಗೋಸ್ಕರ ಮನುಷ್ಯ ಎಷ್ಟು ಮೋಹ ಪಡ್ತಾನೆ, ಕಾಮಕ್ಕೆ ಹೆಂಗೆ ಮೋಹ ಪಡ್ತಾನೋ ದುಡ್ಡಿಗೋಸ್ಕರ ಕೂಡ ಅವನಷ್ಟೇ ಮೋಹಕ್ಕೆ ಒಳಗಾಗ್ತಾನೆ ಮನುಷ್ಯ ಅಲ್ವಾ. ಆಮೇಲೆ ಜಾತಿ ಮತ್ತು ಅಂತರ್ಜಾತೀಯ ಸಮಸ್ಯೆ, ಇವುಗಳನ್ನೆಲ್ಲ ಅವ್ರು ಇಟ್ಕೊಂಡು ಎಕ್ಸ್ಪ್ಲೋರ್ ಮಾಡ್ತಾ ಹೋದ್ರು. ಉದಾಹರಣೆಗೆ ಹೇಳ್ತೀನಿ ನೋಡಿ, ಅವ್ರು ಪಾಪ್ಯುಲರ್ ಆಗಿ ಇರಬೇಕಾಗಿತ್ತು ಅಂದಿದ್ರೆ ಆವರಣದ ಥರ ಒಂದು ಮುಸ್ಲಿಮು ಔರಂಗಜೇಬ್ ಕಾಲದ್ದು ಅಥವಾ ಮಥುರಾ ದೇವಸ್ಥಾನವನ್ನ ನಾಶ ಮಾಡಿದ್ದು, ಇಸ್ಲಾಮಿನ ದಾಳಿ, ಹಿಸ್ಟಾರಿಕಲ್ ಸಬ್ಜೆಕ್ಟ್, ಅದನ್ನು ಅವ್ರು ಬರೆಯೋ ಗೋಜಿರಲಿಲ್ಲ. ಅವಾಗ ತುಂಬಾ ಅಂದರೆ ಅದಕ್ಕೆ ಕೈ ಹಾಕಿದ ತಕ್ಷಣ ಏನಾಗುತ್ತೆ, ಒಂದಷ್ಟು ಜನ ಔರಂಗಜೇಬನ್ನು ಇಷ್ಟಪಡೋರು ಅಥವಾ ಒಂದು ಹಿಂದೂ ಮುಸ್ಲಿಂ ಐಕ್ಯತೆಯನ್ನು ಹೇಗಾದರೂ ಉಳಿಸ್ಕೋಬೇಕು, ಯಾವುದೇ ಕಾರಣಕ್ಕಾದರೂ ಬಿಡಬಾರ್ದು ಅಂತ ಸೆಕ್ಯುಲರ್ ವಿಚಾರ ಹೇಳೋರಿಗೆ ಖಂಡಿತವಾಗ್ಲೂ ಘಾಸಿ ಆಗುತ್ತೆ. ಆ ಮಟ್ಟಿಗೆ ಅಷ್ಟು % ಓದುಗರನ್ನ ಅವರು ಕಳ್ಕೊಳ್ಳಬಹುದು. ಆ ಪುಸ್ತಕದ ಮಟ್ಟಿಗೆ ಕಳ್ಕೋಬಹುದು, ಶಾಶ್ವತವಾಗಿ ಕಳ್ಕೋಬಹುದು. ಎರಡಕ್ಕೂ ರೆಡಿ ಇದ್ರು ಅವರು ಅಂತ ಭೈರಪ್ಪನವರು. ಅಂದರೆ ಅವರು, ನಾನು ನಿಷ್ಠನಾಗಿರೋದೇನು ಅಂದರೆ ನನ್ನ ಕ್ರಿಯೇಟಿವಿಟಿ ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗುತ್ತೋ
ಅಥವಾ ಎಲ್ಲೆಲ್ಲಿ ಕರ್ಕೊಂಡು ಹೋಗುತ್ತೋ ಅಲ್ಲಿಗೆಲ್ಲ ಹೋಗ್ತೀನಿ ಅಂತ. ಅವರು ಕವಲು ಬರೆದಾಗ ಅನೇಕ ಸ್ತ್ರೀವಾದಿಗಳು ಇದು ಒಂದು ಸ್ತ್ರೀಯರ ವಿರುದ್ಧ ಇವರು ತುಂಬ ಲೇವಡಿ ಮಾಡಿದ್ದಾರೆ ಅನ್ನೋ ರೀತಿಯೆಲ್ಲ ತುಂಬ ಅವ್ರ ಬಗ್ಗೆ ಅವಾಚ್ಯವಾಗಿ ಮಾತನಾಡಿದ್ರು ಅನೇಕ ವಿಮರ್ಶಕಿಯರು ಕನ್ನಡದಲ್ಲಿ. ಆದರೆ ಅವರೇ ಉತ್ತರಕಾಂಡ ಬರೆದಾಗ ಭೈರಪ್ಪನವರು ಸ್ತ್ರೀಯರಿಗೆ ತುಂಬ ಮಹತ್ವ ಕೊಟ್ಟಿದ್ದಾರೆ ಅಂತ ನಾನೇ ಕೇಳಿದೆ ಭೈರಪ್ಪನವ್ರನ್ನ ಅವ್ರ ಮನೆಗೆ ಹೋದಾಗ.